ಧರ್ಮಸ್ಥಳ ಸೌಜನ್ಯಾಳಿಗೂ ಮೀರಿಸುವ ಮತ್ತೊಂದು ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಕೇಸ್. ಅಂದು ಧರ್ಮಸ್ಥಳದ ಸೌಜನ್ಯ, ಇಂದು ಬಿಡದಿಯ ಖುಷಿ. ಸೌಜನ್ಯ ಕೇಸ್ ಮಾದರಿಯಲ್ಲೇ ಬಿಡದಿಯಲ್ಲಿ ರಾಜ್ಯವೇ ತಲೆ ತಗ್ಗಿಸುವಂತಹ ಘಟನೆ. ಅಲೆಮಾರಿ ಹೆಣ್ಣು ಮಗಳನ್ನೇ ಮುಕ್ಕಿದ ದೇಹದಾಹಿ ರಾಕ್ಷಸರು. ಮೂಕ ಬಾಲಕಿ ಖುಷಿಯನ್ನ ಕಸಿದವರಿಗೆ ಶಿಕ್ಷೆ ಏನು? ರಾಜ್ಯದಲ್ಲಿ ಇನ್ನೆಷ್ಟು ಅಮಾಯಕ ಹೆಣ್ಣು ಮಕ್ಕಳು ಜೀವ ಚೆಲ್ಲಬೇಕು, ಇನ್ನೆಷ್ಟು ಜನ ಸಾಯಬೇಕು? ಅಷ್ಟು ಹೋರಾಟ ನಡೆದರೂ ಸೌಜನ್ಯಗೂ ಇನ್ನೂ ಸಿಕ್ಕಿಲ್ಲ ನ್ಯಾಯ. ರಾಮನಗರದ ಖುಷಿ ಸಾವಿಗೆ ನ್ಯಾಯ ಸಿಗೋದು ಯಾವಾಗ? 5 ಲಕ್ಷ ಪರಿಹಾರ ಕೊಟ್ರೆ ಸಾಕ? ಖುಷಿ ಕಸಿದ 4 ರಾಕ್ಷಸರಿಗೆ ಶಿಕ್ಷೆ ಯಾವಾಗ? ಜಸ್ಟಿಸ್ ಫಾರ್ ಖುಷಿ ಫ್ರೀಡಮ್ ಟಿವಿ ಅಭಿಯಾನ ಶುರು ಮಾಡಿದೆ. ಅಂದು ಧರ್ಮಸ್ಥಳದ ಸೌಜನ್ಯ, ಇಂದು ಬಿಡದಿಯ ಖುಷಿ. ಸೌಜನ್ಯಾಳ ಪರ ಹೋರಾಟ. ನಿಮ್ಮ ಫ್ರೀಡಮ್ ಟಿವಿ ಹೊಸ ಅಭಿಯಾನವನ್ನು ಶುರು ಮಾಡಿತ್ತು. ಅದಾದ ನಂತರ ಕರಾವಳಿ ಭಾಗದಲ್ಲಿ ನಿರಂತರವಾಗಿ ಹೋರಾಟಗಳು ನಡೆಯಿತು. ಯಾವಾಗ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಸೌಜನ್ಯ ಅಂತ ದಿನಕ್ಕೆ 40 ಬಾರಿ ಸಾರಿ ಹೇಳೋದಕ್ಕೆ ಶುರು ಮಾಡಿದ್ವೋ, ಕರಾವಳಿಯಲ್ಲಿ ಹೋರಾಟ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಳ್ತು. ಧರ್ಮಸ್ಥಳದ ಸೌಜನ್ಯಾಳ ರೇಪ್ ಅಂಡ್ ಮರ್ಡರ್ ಕೇಸ್ ನಿರ್ಲಕ್ಷ್ಯ ಮಾಡಿದಂತೆ ಬಿಡದಿಯ ಬಾಯಿ ಬರದ ಮೂಕ ಹೆಣ್ಣು ಮಗಳನ್ನು ಕೂಡ ಅತ್ಯಂತ ಬರ್ಬರವಾಗಿ ಜೀವಂತವಾಗಿ ಆಕೆಯ ದೇಹವನ್ನ ಕಚ್ಚಲಾಗಿದೆ. ಏನು ಮನುಷ್ಯ ನೀವುಗಳು? ನಾಯಿಗಳಂತೆ ಬಾಯಿ ಬರದ ಮೂಕ ಬಾಲೇರಿ ಅದು. ಆ ಹೆಣ್ಣು ಮಗಳ ದೇಹವೂ ಕೂಡ ಬೆಳವಣಿಗೆ ಆಗಿರಲಿಲ್ಲ. ಕಾಮ ಪ್ರಚೋದನೆ ಮಾಡುವಂತಹ ದೇಹದ ಭಾಗಗಳು ಕೂಡ ಬೆಳವಣಿಗೆ ಆಗದ ಪುಟ್ಟ ಬಾಲಕಿಯ ಮೇಲೆ ಅಲೆಮಾರಿ ಸಮುದಾಯದ ಮೂಕ ಬಾಲಕಿ 14 ವರ್ಷದ ಖುಷಿ ಹೆಂಗ್ ಮನಸ್ಸು ಬಂತು? ನಾಯಿಗಳ ಆಟ ಆಡಿ ಮನೆಗೆ ಬರ್ತಿದ್ದವಳನ್ನ ಹೆಗಲ ಮೇಲೆ ಹೊತ್ತೊಯ್ದು ಮುಕ್ಕಿದ ಹಂತಕರು ಬಾಲಕಿ ಖುಷಿಯನ್ನ ನಾಯಿಗಳಂತೆ ಕಚ್ಚಿ ತಿಂದು ಬಿಟ್ಟಿದ್ದಾರೆ ಪಿಶಾಚಿ ಕಾಮುಕರು. ಬಾಲಕಿ ಕಿರುಚದಂತೆ ಕುತ್ತಿಗೆಯನ್ನ ತುಳಿದು ಬಿಟ್ಟಿದ್ದಾರೆ. ಆ ಕುತ್ತಿಗೆಯ ಮೇಲೆ ಪಾದ ಪ್ರಹಾರ ನಡೆದಿದೆ. ಎದ್ದು ಓಡಬಾರದೆಂದು 2 ಕಾಲುಗಳನ್ನ ಹಿಂದಕ್ಕೆ ತಿರುಗಿಸಿ ಮೂಳೆ ಮುರಿದವರು ಬೇವರ್ಸಿಗಳು. ಖುಷಿಯ ಖಾಸಗಿ ಅಂಗಕ್ಕೆ ಸಿಗರೇಟ್ ಇಟ್ಟಿದ್ದ ಪಾಪಿ ಪಾತಕಿಗಳು ಜೀವಂತ ಶರೀರವನ್ನ ಕಚ್ಚಿ ಗಾಯಗೊಳಿಸಿದ್ದಾರೆ ಪಿಸ್ಟರು. ಮನೆಯಿಂದ 100 ಮೀಟರ್ ದೂರದಲ್ಲೇ ಕಾಮುಕರಿಂದ ನಡೆದಿತ್ತು ಖುಷಿಯ ಹತ್ಯೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಖುಷಿ ಮೇಲಾದ ಮೃಗೀಯ ದೌರ್ಜನ್ಯ ಬಹಿರಂಗವಾಗಿದೆ. ಅಲೆಮಾರಿ ಸಮುದಾಯ ಹೆಣ್ಣು ಮಗಳನ್ನ ಮುಕ್ಕಿ ತಿಂದ್ರೆ ಕೇಳೋರಿಲ್ಲ ಅನ್ಕೊಂಡಿದ್ದೀರಾ ನಾಯಿಗಳ? ಅಲೆಮಾರಿ ಸಮುದಾಯದ ಬಾಯಿ ಬರದ 14 ವರ್ಷದ ಬಾಲೆ, ಆಕೆಯ ಖಾಸಗಿ ಅಂಗಾಂಗಗಳು ಕೂಡ ನನಗೆ ಹೇಳೋದಕ್ಕೆ ನಾಚಿಕೆ ಆಗ್ತಾ ಇದೆ. ಹೇಳದೆ ನಿರ್ವಾಹವಿಲ್ಲ, ಹೇಳದೆ ಅನಿವಾರ್ಯ ಇಲ್ಲ. ಈ ಕಾಮುಕರ ಅಟ್ಟಹಾಸದ ತೀವ್ರತೆಯನ್ನ ಬಿಡಿಯಾಗಿ ಬಿಡಿಸಿ ಹೇಳದೆ ಯಾವ ಮಾರ್ಗವೂ ನನಗುಳಿದಿಲ್ಲ. ಯಾರ ಮನವೊಲಿಸೋ ಪ್ರಯತ್ನ? ಸರ್ಕಾರಕ್ಕೆ ಕಿವಿ ಕೇಳಿಸಲ್ಲ. ಸರ್ಕಾರದ ಕಣ್ಣಿಗೆ ಅಂಧತ್ವ ಬಾಧಿಸಿದೆ. 5 ಲಕ್ಷ ಪರಿಹಾರ ಕೊಟ್ಟು ಅಲೆಮಾರಿ ಸಮುದಾಯದ ಹೆಣ್ಣು ಮಗಳಲ್ವಾ ಅಂತ ತಾತ್ಸಾರ ಮಾಡೋದಕ್ಕೆ ಹೋಗಬೇಡಿ. ಚೌಟ್ರಿ ಕ್ಲೀನ್ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದ ಖುಷಿ ಪೋಷಕರು ಪಾಪ, ಮುಸುರೆ ತೊಳಿತಿದ್ದ ಕುಟುಂಬ, ಮಗಳನ್ನ ಕಳ್ಕೊಂಡು ನ್ಯಾಯ ಕೇಳೋಕೆ ಆಗದ ಪರಿಸ್ಥಿತಿಯಲ್ಲಿ ಹೆತ್ತವರು. 13 ವರ್ಷದಿಂದ ಪಾಂಗಳದ ಸೌಜನ್ಯಗೂ ಸಿಗಲೇ ಇಲ್ಲ ನ್ಯಾಯ. ಆಕೆಯ ಮನೆಯ 200 ಮೀಟರಲ್ಲೇ ರೇಪ್ ನಡೆದಿದ್ದು ಸೌಜನ್ಯಾಳನ್ನ. ಈಗ ಬಿಡದಿಯ ಭದ್ರಾಪುರದ ಖುಷಿಯ ಸಾವಿಗೂ ಕೂಡ ಅದೇ ತರಹದ ಕಾಮುಕರೇ ಕಾರಣರಾಗಿದ್ದಾರೆ. ಅತ್ಯಾಚಾರಿಗಳನ್ನ ಗಲ್ಲಿಗೇರಿಸಬೇಕೆಂತ ರಾಮನಗರದ ಜನ ಬಾಯ್ ಬಡ್ಕತ್ತಾ ಇದ್ರೆ, ರಾಮನಗರದಲ್ಲೇ ಚುನಾಯಿತಗೊಂಡ ಜನಪ್ರತಿನಿಧಿಗಳು ಸದಾಶಿವನಗರ ಟು ವಿಧಾನಸೌಧ ಅಂತ ತಿರುಗಾಡ್ತಿದ್ದಾರೆ. 13 ವರ್ಷದಿಂದ ಪಾಂಗಳದ ಸೌಜನ್ಯಗೂ ಸಿಗಲೇ ಇಲ್ಲ ನ್ಯಾಯ. ಬಾಯ್ ಬಡ್ಕಂಡ್ರು ಕರಾವಳಿ ಜನ, ಬಾಯ್ ಬಡ್ಕಂಡ್ರು. ಸತ್ಯಾಗ್ರಹ ಮಾಡಿದ್ರು, ಹೋರಾಟ ಮಾಡಿದ್ರು, ಧರಣಿ ಮಾಡಿದ್ರು, ಜನಯಾತ್ರೆ ನಡೆಯಿತು, ಪಾದಯಾತ್ರೆ ನಡೆಯಿತು. ಯಾವ ಪುರುಷಾರ್ಥಕ್ಕೆ, ಯಾವ ಪ್ರಯೋಜನಕ್ಕೆ? ಕೇಳಿಸಿಕೊಳ್ಳುವವರು ಕಿವುಡರಾಗಿದ್ದಾರೆ. ಆ ಬಗ್ಗೆ ಸ್ಪಂದನೆ ಕೊಡುವ ಮನಸ್ಸು ಮಲಿನ ಹಿಡಿದು ಮರಗಟ್ಟು ಹೋಗಿದೆ. ಇನ್ಯಾರನ್ನ ಮನವೊಲಿಸೋದು? 13 ವರ್ಷದಿಂದ ಪಾಂಗಳದ ಸೌಜನ್ಯಗೂ ಕೂಡ
ಸಿಗಲೇ ಇಲ್ಲ ನ್ಯಾಯ, ಸಿಗಲೇ ಇಲ್ಲ ನ್ಯಾಯ. ಈಗ ಬಿಡದಿಯ ಭದ್ರಾಪುರದಲ್ಲೂ ಅದೇ ತರಹದ ಪೈಶಾಚಿಕ ಕೃತ್ಯ ಮುಂದುವರೆದಿದೆ. ಆವತ್ತಿನ ದಿನ ಸೌಜನ್ಯಾಳಿಗೆ ನ್ಯಾಯ ಕೊಡಿಸಿದ್ದಿದ್ರೆ ಬಹುಶಃ ಬಿಡದಿಯಲ್ಲಿ ಈ ನಾಯಿಗಳು ಸುಮ್ಮನಾಗ್ತಾ ಇದ್ರು. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಸಾಮಾಜಿಕ ಹೋರಾಟಗಾರ, ನಿವೃತ್ತ ಪೊಲೀಸ್ ಅಧಿಕಾರಿ ಗಿರೀಶ್ ಮಠನ್ ಅವರೀಗ ಲೈವ್ ಆಗಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಅವತ್ತಿನ ದಿನ ಧರ್ಮಸ್ಥಳದಲ್ಲಿ ನಾಯಿಗಳು ಸೌಜನ್ಯಾಳ ಗುಪ್ತಾಂಗಕ್ಕೆ ಮಣ್ಣು ತುಂಬಿದ್ರು. ಆದರೆ ಬಿಡದಿಯಲ್ಲಿ ಆಕೆಯ ಜೀವಂತ ದೇಹವನ್ನ ನಾಯಿ ಕಚ್ಚಿದಂಗೆ ಕಚ್ಚಿದ್ದಾರೆ. ಏನ್ ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಇದು 14 ವರ್ಷದ ಮೂಕ ಬಾಲಕಿ, ಮೂಕ ಹಕ್ಕಿಯ ಮೃತದೇಹವನ್ನ ಅದನ್ನ ಕಂಡಂತವರು ಅವ್ರು ಹೇಳೋದನ್ನ ನಿನ್ನೆ ನಾವು ಕೇಳಿಬಿಟ್ರೆ ನಿಜವಾಗ್ಲೂ ಕೂಡ ರಕ್ತ ಒಂದು ರೀತಿ ಕುದೀತದೆ, ಮತ್ತೆ ನಮ್ಮ ಬಗ್ಗೆ ನಮಗೆ ಅಸಹ್ಯ ಆಗತ್ತೆ. ಯಾಕಂತ ಹೇಳಿದ್ರೆ ಅದಷ್ಟೇ ಅಲ್ಲ, ಆ ನಂತರ ಒಂದು ಸುದ್ದಿಯನ್ನ ಹಬ್ಬಿಸ್ತಾ ಇದ್ರು ಅಲ್ಲಿ ಅಂತ ಕೆಲವೊಂದಿಷ್ಟು ಜನ, ಇದು ಸುಸೈಡ್ ಇರಬಹುದು ಅಂತ ಹೇಳಿ. ಆದ್ರೆ ಆ ಡೆಡ್ ಬಾಡಿ ಬಿದ್ದಂತಹ ಜಾಗೆ ಒಂದು ಟ್ರೆಂಚ್, ರೈಲ್ವೆ ಹಳಿ ಪಕ್ಕ ಇರುವಂತಹ ಟ್ರೆಂಚ್ ಅಲ್ಲಿ ಬಿದ್ದಿದೆ. ಆ ನಂತರ ತಲೆ ಒಡೆದಿದೆ, ಇಂತಲ್ಲಿ ಇಷ್ಟು ಒಡೆದಿದೆ ತಲೆ. ಆ ನಂತರ ತಾವು ಹೇಳ್ದಂಗೆ ಕೈಯನ್ನ ತಿರುಚಿದ್ದಾರೆ, ಕಾಲು ಪೂರ್ತಿಯಾಗಿ ತಿರುಚಿ ಹಾಕಿದ್ದಾರೆ, ಮತ್ತೆ ಇಡೀ ದೇಹದಲ್ಲಿ ಎಲ್ಲ ಕಚ್ಚಿದ ಗಾಯಗಳನ್ನು ಕೂಡ ನೋಡಿದ್ದಾರೆ, ತುಟಿ ಕಚ್ಚಿದಂತಹ ಗಾಯವನ್ನ ನೋಡಿದ್ದಾರೆ. ಆ ನಂತರ ಈ ಕೈಯ ಈ ಬೆರಳು ಈ ಭಾಗದಲ್ಲಿ ಈ ಏನು ಸುಟ್ಟು ಬೊಬ್ಬೆ ಬಂದಂತಹ ಮಾರ್ಕ್ಗಳನ್ನು ಕೂಡ ನೋಡಿದ್ದಾರೆ. ಇಲ್ಲಿ ನನಗನ್ಸುತ್ತೆ ಆ ಸ್ಥಳೀಯರು ಕೂಡ ಮುಂಚೆ ಆ ಭಾಗದಲ್ಲಿ ವಿಪರೀತ ನಾರ್ಕೋಟಿಕ್ಸ್ ಡ್ರಗ್ಸ್ ಸಾಕಷ್ಟು ಡ್ರಗ್ ಪೆಡ್ಲರ್ ಇದ್ದಾನೆ ಆ ಏರಿಯಾದಲ್ಲಿ, ಅಂಡ್ ಈಸ್ ವೆರಿ ಪ್ರಭಾವಿ ವ್ಯಕ್ತಿ. ಆ ವ್ಯಕ್ತಿಯ ಬಗ್ಗೆ ಅನೇಕ ದೂರುಗಳು ಕೂಡ ಕೊಟ್ಟಿದ್ದಾರೆ, ಸ್ಥಳೀಯ ಯುವಕರು ಕೂಡ ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ನಾರ್ಕೋಟಿಕ್ ಡ್ರಗ್ಸ್ ಹಿಡಿದು ಕೂಡ ಪೊಲೀಸರ ಗಮನಕ್ಕೆ ತಗೊಂಡು ಬಂದಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಆಕ್ಷನ್ ತಗೊಂಡಿಲ್ಲ. ಇದಕ್ಕೆ ನೇರ ಕಾರಣ ಬೇಜವಾಬ್ದಾರಿತನ, ಸರ್ಕಾರದ ಬೇಜವಾಬ್ದಾರಿತನನೇ ಇದಕ್ಕೆ ಮೂಲ ಕಾರಣ. ಸರ್, ಇನ್ನು ಈ ನೇರ ಕಾರಣದಲ್ಲಿ ಇನ್ನೂ ಒಂದಷ್ಟು ಕಾರಣಗಳು ಕೇಳಿ ಬರುತ್ತೆ. ಹಕ್ಕಿ ಪಿಕ್ಕಿ ಜನಾಂಗ ಅಲ್ವೇನ್ರಿ? ಕರ್ನಾಟಕದಲ್ಲಿ ಲೆಕ್ಕ ಹಾಕಿದ್ರು 11ರಿಂದ 12,000 ಜನ ಮಾತ್ರ ಇದ್ದಾರೆ. ಅವರನ್ನ ತಾತ್ಸಾರವಾಗಿ ಕಂಡ್ರೆ, ಅವರನ್ನ ಕ್ಷುಲ್ಲಕ ಅಂತ ಪರಿಗಣಿಸ್ಕೊಂಡ್ರೆ ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಹೇಳಿ ಸಂಬಂಧಪಟ್ಟವರು ಸುಮ್ಮನಾದ್ರೋ ಏನೋ? ನೋಡಿ, 2 ದಿನ ಅಂದ್ರೆ 2-3 ದಿನದವರೆಗೆ ಡೆಡ್ ಬಾಡಿ ಅವರು ಮನೆಯಲ್ಲೇ ಇಟ್ಕೊಂಡಿದ್ದಾರೆ. ಅಂದ್ರೆ ಟು ಸ್ಟೇಜ್ ಆಫ್ ಪ್ರೊಟೆಸ್ಟ್. ಪಾಪ ಅವ್ರಿಗೆ ನೋಡಿ, ಹಕ್ಕಿ ಪಿಕ್ಕಿದ ಅವ್ರು ತಾವು ಅಂದ್ಕೊಳ್ಳೆ ನಾನು ಒಂದು ಇದನ್ನ ಹೇಳ್ತೇನೆ. ಪೊಲೀಸ್ ಇಲಾಖೆಯಲ್ಲಿ ಒಂದು ಇದನ್ನ ಬೆಳೆದ್ ಬಂದ್ಬಿಟ್ಟಿದೆ, ಮತ್ತೆ ಜನರಲ್ಲಿನೂ ಕೂಡ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಕಳ್ಳತನ, ಡಕಾಯಿತಿ, ಕೊಲೆ ಆದ್ರೆ ಸೀದಾ ಹಕ್ಕಿ ಪಿಕ್ಕಿ ಜನರನ್ನೇ ಟಾರ್ಗೆಟ್ ಮಾಡ್ಬಿಡ್ತಾರೆ. ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣಕ್ಕಿಂತ 20 ದಿನದ ಹಿಂದೆ ನಡೆದಂತ ಇದರಲ್ಲಿನೂ ಕೂಡ ಸಂತೋಷ್ ರಾವ್ ಜೊತೆಗೆ ಹಕ್ಕಿ ಪಿಕ್ಕಿ ಅವರು ಇದ್ದಾರೆ ಅಂತೇಳಿ ಹಕ್ಕಿ ಪಿಕ್ಕಿ ಅವ್ರನ್ನು ಅರೆಸ್ಟ್ ಮಾಡಕ್ ಹೋದಂತಹ ಘಟನೆ ನಡೆದಿದೆ ನಾರಾಯಣ ಯಮುನಾ ಕೇಸ್ನಲ್ಲಿ. ಅಂದ್ರೆ ಹಕ್ಕಿ ಪಿಕ್ಕಿ ಅಂತ ಹೇಳಿದ್ರೆ ತಳ ಸಮುದಾಯ, ದಲಿತ ಸಮುದಾಯ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳಿ ಕೇಸ್ ಕೂಡ ನೋಡಿ. ನೀವು ಕಂಪ್ಲೇಂಟ್ ಕಾಪಿ ನೀವು ಅಂತ ನೋಡಿದ್ರೆ ಗೊತ್ತಾಗುತ್ತೆ. ನಿನ್ನೆ FIR ಕೊಟ್ಟಿದ್ದಾರೆ. ನಾನು ಡೈರೆಕ್ಟ್ ಆಗಿ ಪೊಲೀಸರ ಮೇಲೆ ಅವ್ರು ಯಾಕೆ ಕೊಡ್ಲಿಲ್ಲ ಏನು ಅದ್ರದ್ದು ನಾನು ಅಲಿಗೇಷನ್ ಮಾಡಕ್ ಹೋಗಲ್ಲ ಈ ಹಂತದಲ್ಲಿ, ಪ್ರಿಲಿಮಿನರಿ ಸ್ಟೇಜ್ ನಲ್ಲಿ. ಬಟ್ ಆಫ್ಟರ್ ಲಾಂಗ್ 4 ಡೇಸ್ FIR ಕಾಪಿ ಕೊಟ್ಟಿದ್ದಾರೆ. ಯಾರು ಒಬ್ರು ಬಂದಿಲ್ಲ ರೀ. ಯಾವ ಒಬ್ಬ ಲೀಡರ್ಗಳು ಯಾರು ನಿನ್ನೆಯಿಂದ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾವಾಗ ತಾವು ತಮ್ಮಂತವ್ರು ಈಗ ಯೂಟ್ಯೂಬ್ ನಲ್ಲಿ ಮೇಜರ್ ಯೂಟ್ಯೂಬ್ ನಲ್ಲಿ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಅವಾಗ ಬರಕ್ ಪ್ರಾರಂಭ ಮಾಡಿದ್ದಾರೆ. ಹಕ್ಕಿ ಪಿಕ್ಕಿ ನಿನ್ನೆ ಒಬ್ರು ಪಾಪ ಹುಡುಗಿ ಹೇಳ್ತಾ ಇದ್ಲಲ್ಲಿ, ಸರ್ ನಾವ್ ಸ್ಕೂಲಿಗೆ ಹೋದ್ರೆ ಕೊನೆ ಬೆಂಚ್ ಕುಂದ್ರಸ್ತಾರ ನಮ್ಮನ್ನ ಅಂತ ಹೇಳಿ. ನೀನ್ ಹಕ್ಕಿ ಪಿಕ್ಕಿ ಕೆಳಗೆ ಅಲ್ಲಿ ಕುಂದ್ರು, ಲಾಸ್ಟ್ ಬೆಂಚಿಗೆ ಕುತ್ಕೊಳ್ಳು ಅಂತ ಹೇಳ್ತಾರಂತೆ ಅಲ್ಲಿ. ಸೊ ಈ ಪರಿಸ್ಥಿತಿ ಇದೆ ಅಲ್ಲಿ. ಸರ್, ಈಗ ಆ ಭಾಗದ ರಾಮನಗರ ಜಿಲ್ಲಾ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಜೊತೆಗೆ ಆ ಭಾಗದ DYSP ಶ್ರೀನಿವಾಸ್ ಅವರು, ಇನ್ನು ಬಿಡದಿ ಠಾಣೆಯ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ಇವರೆಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟರು. ಸ್ಥಳ ಪರಿಶೀಲನೆ ಆಯಿತು. ಇನ್ನು ಮಹತ್ವದ ಸಾಕ್ಷಿಗಳನ್ನು ಸಂಗ್ರಹಿಸುವಂತಹ ಕಾರ್ಯ ಪ್ರಗತಿಯಲ್ಲಿದೆಯಂತೆ. ಇದು ಎಲ್ಲಿಗೆ ತಲುಪಿದೆ ಅನ್ನೋದು ಗೊತ್ತಿಲ್ಲ. ಇವರೆಲ್ಲ ಅಪರಾಧಿಗಳನ್ನು ಹಿಡಿತೀವಿ ಅಂತ ಹೇಳ್ತಿದ್ದಾರೆ. ಇನ್ನೇನು ಮಾಡಬೇಕು? ಅವ್ರ ಜೊತೆ ಏನು ಮ್ಯಾಜಿಕ್ ಇದೆಯಾ? ಅವರು ಅಪರಾಧಿಗಳು ಎಲ್ಲಿದ್ದಾರೆ ಅಂತ ಹೇಳಿ ಏನು ಮ್ಯಾಜಿಕ್ ಮಾಡ್ಕೊಂಡು ಏನಾದರೂ ಹುಡುಕಕ್ಕಾಗುತ್ತಾ ಅಂತೇಳಿ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂತಹದನ್ನು ಗಮನಿಸ್ತಾ ಇದ್ದೆ.
ಸರ್ ಅದ್ರ ಬಗ್ಗೆ ನಾನು ನನಗೆ ಅಭಿಪ್ರಾಯವನ್ನ ನಾನು ಹೇಳ್ತೇನೆ. ನಿನ್ನೆ ಅವರು ಎಲ್ಲಾ ಅಧಿಕಾರಿಗಳ ಜೊತೆಗೂ ನಾನು ಹ್ಯಾಡ್ ಅನ್ ಅಪಾರ್ಚುನಿಟಿ, 10-15 ನಿಮಿಷ ಚರ್ಚೆ ಮಾಡುವಂತ ಅವಕಾಶ ಇತ್ತು. ಮತ್ತೆ ನಾನು ಟು ಬಿ ಫ್ರಾಂಕ್ ನಾನು ಕೇಳಿದೆ, ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಅಭಿಪ್ರಾಯ ಏನಂತ ಹೇಳಿದ್ರೆ, ಸ್ಥಳೀಯರು ನಮಗೆ ಮಾಹಿತಿ ಕೊಟ್ರೆ ನಾವು ಇದನ್ನ ಮಾಡ್ತಾ ಇದೀವಿ, ಆ ಎಫರ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ. ಆ ನಂತರ ಇನ್ನೊಂದು ಇಲ್ಲಿ ಗಮನಿಸಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಇದು ತನಿಖೆ ಇದರಲ್ಲಿ, ಆ ಡೆಡ್ ಬಾಡಿ ಏನು ಬಿದ್ದಿದೆಯಲ್ಲ ಅದು ರೈಲ್ವೆ ಅಂದ್ರೆ ಒಂದು ಕಂಪೌಂಡ್ ಅಂತ ಹಾಕಿದ್ದಾರೆ. ರೈಲ್ವೆ ಟ್ರ್ಯಾಕ್ ಪೂರ್ತಿ ಅರೌಂಡ್ 2 ಕಿಲೋಮೀಟರ್ ವರೆಗೆ ಕಂಪೌಂಡ್ ಹಾಕಿದ್ದಾರೆ ರೈಲ್ವೆ ಇಲಾಖೆದವರು, ರೈಲ್ವೆ ಟ್ರ್ಯಾಕ್ ಪಕ್ಕ. ಅದು ಕಂಪೌಂಡ್ ಒಳಗಡೆ ಬಂದಿದೆ. ಸೊ ಅದು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಿದ್ದು. ಬಟ್ ಅವರು ಯಾವುದೇ ಜವಾಬ್ದಾರಿಯನ್ನ ತಗೊಳ್ಳದೆ ನೇರವಾಗಿ ಸ್ಟೇಟ್ ಪೊಲೀಸ್ಗೆ ಅಂದ್ರೆ ಎಲ್ಲೆಂಡೋ ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಟ್ಟಿದ್ದಾರೆ. ಆಕ್ಚುಲಿ ಅದು ಜೂರಿಸ್ಡಿಕ್ಷನ್ ಕೂಡ ಸಮಸ್ಯೆ ಬಂದಿದೆ ಅಲ್ಲಿ. ನಾವು ಮಾಡ್ಬೇಕಾ ನೀವು ಮಾಡ್ಬೇಕಾ ತನಿಖೆ ಅಂತೇಳಿ. ಆಕ್ಚುಲಿ ಇಮಿಡಿಯೇಟ್ ಆಗಿ FIR ಮಾಡಿ ತನಿಖೆ ಸ್ಟಾರ್ಟ್ ಮಾಡಿ ಬಿಡ್ಬೇಕಿತ್ತು. ನೋಡಿ ಇಲ್ಲಿ 5 ದಿನದ ಗ್ಯಾಪ್ ಇದೆ, ದಯವಿಟ್ಟು ಅರ್ಥ ಮಾಡ್ಕೋಬೇಕು ಎಲ್ಲರೂ ಕೂಡ ಇದನ್ನ. ಈಗ ಏನ್ ಸಮಸ್ಯೆ ಬರ್ತದ ಅಂತ ಹೇಳಿದ್ರೆ, ಈ ಪೊಲೀಸರು ನಾವ್ಯಾಕೆ ತಗೊಳ್ಳೋಣ ಅನ್ನೋ ಪರಿಸ್ಥಿತಿನೂ ಕೂಡ ಆ ಬಗ್ಗೆ ಯೋಚನೆಯನ್ನು ಕೂಡ ನಡೆದಿದೆ. ಅಫ್ಕೋರ್ಸ್ ಅವ್ರು ತನಿಖೆ ಮಾಡ್ತಾ ಇದ್ದಾರೆ, ಅವರಿಗೆ ಎಲ್ಲಾ ರೀತಿ ಸ್ಥಳೀಯರು ಕೋಆಪರೇಷನ್ ಕೊಡ್ಲೇಬೇಕಾಗತ್ತೆ. ಆದ್ರೆ ತಕ್ಷಣಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ ಯಾಕೆ ಜವಾಬ್ದಾರಿಯಿಂದ ನುಣುಚಿಕೊಂಡ್ರು? ಆ ನಂತರ ಅಲ್ಲಿ ಕೂಡ CC ಕ್ಯಾಮ್ರಾ ಇದೆ, ಅದನ್ನ ಕ್ರ್ಯಾಕ್ ಮಾಡ್ತಾ ಇದ್ದಾರೆ ಈಗ. ಸೊ ಈ ಹಂತದಲ್ಲಿ ನಾನು ಯಾರನ್ನು ಕೂಡ ಟೀಕೆ ಮಾಡೋ ಇದರಲ್ಲಿ ಇಲ್ಲ, ಬಟ್ ಕ್ರ್ಯಾಕ್ ಮಾಡ್ತಾ ಇದ್ದಾರೆ. ಬಟ್ ಇನಿಷಿಯಲ್ ಗೋಲ್ಡನ್ ಅವರ್ ಇರ್ತದಲ್ಲ, ಸೌಜನ್ಯ ಪ್ರಕರಣದಲ್ಲಿ ಕೂಡ ಹಾಳಾಗಿದ್ದು ಗೋಲ್ಡನ್ ಅವರ್ನೇ ಹಾಳು ಮಾಡಿತ್ತು. ರೈಲ್ವೆ ಪೊಲೀಸ್ ಯಾಕೆ ನೆಗ್ಲೆಕ್ಟ್ ಮಾಡಿದ್ರು, ಯಾಕೆ ಅವರು ತನಿಖೆ ಇಮಿಡಿಯೇಟ್ ಆಗಿ ಕೈಗೊಳ್ಳಿಲ್ಲ, ಮತ್ತೆ ಯಾಕೆ ಅದನ್ನ ಸುಸೈಡ್ ಕೇಸ್ ನಿನ್ನೆವರೆಗೂ ಕೂಡ ಸುಸೈಡ್ ಅಂತಾನೆ ಅದನ್ನ ಮಾಡ್ತಾ ಇದ್ದಾರೆ. ಬಟ್ ಫೈನಲಿ 302 ಅಂದ್ರೆ ಈ ನ್ಯಾಯ ಸಮಿತಿಯಲ್ಲಿ ಅದ್ರ ಪ್ರಕಾರ ಮರ್ಡರ್ ಕೇಸ್ ಅಂತ ರಿಜಿಸ್ಟರ್ ಮಾಡಿದ್ದಾರೆ. 376 ಇನ್ನೂ ಕೂಡ ಆಗಿಲ್ಲ, ಅದು ಗೊತ್ತಿಲ್ಲ. ಅಂದ್ರೆ ನಾನು ಹಳೆ IPC ಸೆಕ್ಷನ್ ಹೇಳ್ತಾ ಇದ್ದೀನಿ, ಇನ್ನೂ ಕೂಡ ಅತ್ಯಾಚಾರ ಪ್ರಕರಣದ ಸೆಕ್ಷನ್ ಅನ್ನ ಆಡ್ ಮಾಡಿಲ್ಲ. ಇದುವರೆಗೂ ಕೂಡ FSL ವರದಿ ಬಂದಿಲ್ಲ. ಇದುವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ವರದಿ ಬಂದ್ರು ಕೂಡ FSL ವರದಿ ಬಂದ ಮೇಲೆನೆ ನಾವು ಸೇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ತಕ್ಷಣಕ್ಕೇನೆ ಗೋಲ್ಡನ್ ಅವರ್ ಯಾಕೆ ಮಿಸ್ ಮಾಡ್ಕೊಂಡ್ರು ಅನ್ನೋದು ಕೂಡ ಅದೊಂದು ಬೇಜವಾಬ್ದಾರಿ ಕೆಲಸ. ರೈಲ್ವೆ ಪೊಲೀಸದು ಕೂಡ ಒಂದು ಬೇಜವಾಬ್ದಾರಿ ಕೆಲಸ ಅಂತಾನೆ ನಾವು ಹೇಳ್ಬೇಕಾಗತ್ತೆ. ಇನ್ನು ಈ ಒಂದು ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಪ್ರಕರಣದ ನಂತರ ನಾನಾ ತರಹದ ಮಜಲುಗಳಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಅಲ್ಲಿ MDM ನಂತಹ ಮಾದಕ ದ್ರವ್ಯಗಳ ವ್ಯಸನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಜೊತೆಗೆ ರಾಜಕಾರಣಿ ಅಥವಾ ರಾಜಕೀಯದ ಬಣ್ಣವೂ ಕೂಡ ಇದರಲ್ಲಿ ಬರ್ತಾ ಇದೆ. ಪ್ರಭಾವಿಗಳ ಅಭಯ ಇಲ್ಲದೆ ಮಾದಕ ದ್ರವ್ಯಗಳಂತ ವಸ್ತುಗಳು ಅಲ್ಲಿ ಸರಬರಾಜು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಗಿರೀಶ್ ಅವರೇ, ನೀವು ಕೂಡ ಪೊಲೀಸ್ ಅಧಿಕಾರಿಯಾಗಿದ್ದವರೇ, ಆ ಭಾಗದಲ್ಲಿ ಈ ತರಹದ ಚಟುವಟಿಕೆಗಳು ಎಗ್ಗಿಲ್ಲದೆ ನಡೀತಾ ಇದೆಯಾ? ಅದಲ್ದಲೆ ಆ ಪರಿಸರ ನೀವು ನೋಡಬೇಕು, ಬರೀ ನಿರ್ಜನ ಪ್ರದೇಶ. ನನಗೆ ಸತ್ಯಮಂಗಳ ಘಾಟ್ ಸೆಕ್ಷನ್ ಇಳಿದಂಗಾಗುತ್ತೆ ಆ ಭಾಗ ನೋಡ್ತಾ ಇದ್ರೆ. ಅತ್ಯಂತ ನಿರ್ಜನ ಪ್ರದೇಶ ಅದು. ಸೊ ಈ ತರಹದ್ದು ಒಂದು ವಾಸನೆ ಬಡಿತಾ ಇದೆಯಾ ನಿಮಗೂ ಕೂಡ ಮಾದಕ ದ್ರವ್ಯದ್ದು? ಖಂಡಿತ ಅಲ್ಲ. ಆಲ್ರೆಡಿ ಅಲ್ಲಿ ಯುವಕರು ಹೇಳ್ತಾರೆ, ಹಕ್ಕಿ ಪಿಕ್ಕಿ ಅವರು, ಸರ್ ನಾವು ಹಿಡಿದು ಕೊಟ್ಟಿದೀವಿ ಅಂತ ಹೇಳ್ತಾರೆ ಅವರು. ಡ್ರಗ್ಸ್ ಅಲಾಂಗ್ ವಿತ್ ಡ್ರಗ್ಸ್ ನಾವು ಕೊಟ್ಟಿದೀವಿ ನಾವು, ಬಟ್ ಆದ್ರೂ ಕೂಡ ಏನು ಕ್ರಮ ಕೈಗೊಂಡಿಲ್ಲ. ಮತ್ತೆ ಅಲ್ಲಿಯೇ ಒಬ್ಬ ಪ್ರಭಾವಿ ಡ್ರಗ್ ಪೆಡ್ಲರ್ ಇದ್ದಾನೆ, ಘಟನೆ ನಡೆದ ನಂತರ ಅವನು ಪರಾರಿಯಾಗಿದ್ದಾನೆ, ಇಲ್ಲಿವರೆಗೆ ಕೂಡ ಮಾಹಿತಿ ಇದೆ. ಈ ಮೂಕ ಬಾಲಕಿಯ ಪ್ರಕರಣ ನಡೆದ ತಕ್ಷಣನೇ ಅವನು ಪರಾರಿಯಾಗಿದ್ದಾನೆ. ಈ ಹಿಂದೆನೂ ಕೂಡ ಆತನ ಮೇಲೆ ಅಲಿಗೇಷನ್ ಇತ್ತು. ನಾವು ಅಲಾಂಗ್ ವಿತ್ ನಂತರ ಎಲ್ಲಿವರೆಗೆ ಅಂದ್ರೆ ನಿನ್ನೆ ಪೊಲೀಸರಿಗೆ ಕರ್ಕೊಂಡು ಹೋಗಿ ಆ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ ನಲ್ಲಿ ಪ್ರತಿನಿತ್ಯ ಪುಂಡು ಪೋಖರಿಗಳು ಡ್ರಗ್ ವ್ಯಸನಿಗಳು ಅಲ್ಲಿ ಸೇರ್ತಾರೆ ಸರ್. ನಿನ್ನೆ ಹೋಗಿ ತೋರಿಸಿದ್ದಾರೆ ಪೊಲೀಸರಿಗೆ, ಆ ಅಡ್ಡೆನ ತೋರಿಸಿದ್ದಾರೆ. ಮತ್ ಪೂರ್ತಿ ರೈಲ್ವೆ ಹಳಿ ಅಕ್ಕಪಕ್ಕ ಯಾವತ್ತಿಗೂ ಕೂಡ ಈ ಆಲ್ಕೋಹಾಲ್ ಮತ್ತೆ ಡ್ರಗ್ ವ್ಯಸನಿಗಳು, ಅಫೀಮ್ ಗಾಂಜಾ ಪೆಡ್ಲರ್ ಅಲ್ಲೇ ಇದ್ದಾನೆ, ಆ ಗ್ರಾಮದಲ್ಲೇ ಆ ಪರಿಸರದಲ್ಲೇನೆ ಇದ್ದಾನೆ. ಇಲ್ಲಿ ನೋಡಿ, ಒಂದು ಸ್ವಲ್ಪ ಎಲ್ಲರ ಗಮನಕ್ಕೂ ಕೂಡ ಇದಿರ್ಲಿ, ಸೆನ್ ಅಂತ ಒಂದಿದೆ ಪ್ರತಿ ಜಿಲ್ಲೆ ಕೂಡ, CEN, ದಟ್ ಈಸ್ ಸೈಬರ್ ಇಕನಾಮಿಕ್ಸ್ ಅಂಡ್ ಅಂದ್ರೆ ಇಕನಾಮಿ ಮೀನ್ಸ್ ಇಕನಾಮಿ ಅಫೆನ್ಸ್. ಆ ನಂತರ ನಾರ್ಕೋಟಿಕ್ಸ್. ಇಲ್ಲಿ CEN ಯಾವುದೇ ಕೆಲಸನೂ ಮಾಡ್ತಿಲ್ಲ ರಿಲೇಟೆಡ್ ಟು ನಾರ್ಕೋಟಿಕ್ಸ್. ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಇದೆ. ಬೆಂಗಳೂರಿನಲ್ಲಿ ಅಂತೂ ಭಯಂಕರವಾಗಿದೆ. ನೀವು ಸಾಯಂಕಾಲ ಆದ್ಮೇಲೆ ಯಾವುದೇ ಒಂದು ಗ್ರೌಂಡ್ ಪಾರ್ಕ್ ನೋಡಿದ್ರೆ ಒಂದು 10-15 ಜನ ಗುಂಪು ಕುಟ್ಕೊಂಡು ಕುಂತ್ ಬಿಟ್ಟಿರ್ತಾರೆ. ಆದ್ರೆ ಯಾವುದೇ ಆಕ್ಷನ್ ಕೂಡ ತಗೊಳ್ತಾ ಇಲ್ಲ. ಇದರಿಂದ ನೋಡಿ, ಯಾವಾಗ ನಾರ್ಕೋಟಿಕ್ಸ್ ತಗೋತಾನೆ 80% ಸೆಕ್ಸುವಲ್ ಇದನ್ ಜಾಸ್ತಿ ಆಗ್ತದೆ ಆ ವ್ಯಕ್ತಿದು. ಅಂತವ್ರ ನಡುವೆ ಒಂದು ಹೆಣ್ಮಗಳು ಸಿಕ್ಕರೆ ಏನಾಗ್ಬೇಕಂತ ಪರಿಸ್ಥಿತಿ.
ಇವತ್ತಿನವರೆಗೂ ಕೂಡ ನಾರ್ಕೋಟಿಕ್ಸ್ ಬಗ್ಗೆ ಸೀರಿಯಸ್ ದಾಳಿ ಆಗಲಿ, ಸೀಸ್ ಮಾಡೋದಾಗ್ಲಿ, ಅದರ ಮೂಲ ಡ್ರಗ್ ಪ್ಯಾಡ್ಲರ್ಗಳ ಮೂಲಗಳನ್ನಾಗಿ ಹಿಡಿಯೋದಾಗ್ಲಿ ಏನು ಮಾಡ್ತಾ ಇಲ್ಲ. ಇದೆಲ್ಲವೂ ಕೂಡ ಸೌಜನ್ಯ ಪ್ರಕರಣದಲ್ಲಿನೂ ಕೂಡ ಅತ್ಯಾಚಾರಿಗಳು ಪ್ರತಿಯೊಬ್ರು ಹೇಳಿದ್ದಾರೆ ಅವರು ಡ್ರಗ್ ವ್ಯಸನಿಗಳು, 4-5 ಜನ ಏನಿದ್ದಾರೆ ಡ್ರಗ್ ವ್ಯಸನಿಗಳು ಅಂತ ಹೇಳ್ತಾ ಇದ್ರು. ತಲೆಗೆ ಹಾಕೊಂಡಿಲ್ಲ ಯಾರು ಕೂಡ. ಈಗೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಸೌಜನ್ಯ ಆಗೋದ್ರಲ್ಲಿ ಸಂದೇಹ ಬೇಡ, ಅದರಂತೆಯೇ ಭಾಸವಾಗ್ತಾ ಇದೆ. ಜೊತೆಗೆ ನಮ್ಮ ರಾಜಕಾರಣಿಗಳು ಸ್ಪಂದಿಸಿದ ರೀತಿ ಇತ್ತಲ್ಲ, ನಿಜಕ್ಕೂ ಕೂಡ ಪರಮಾಶ್ಚರ್ಯ. ನಮ್ಮ ಉಪಮುಖ್ಯಮಂತ್ರಿ ಸಾಹೇಬರು ಹೋದ್ರು, ಜೊತೆಗೆ ಶಾಸಕ ಬಾಲಕೃಷ್ಣ ಅನ್ಸುತ್ತೆ ಅವರು ಕೂಡ ಹೋದ್ರು, 4,12,000 ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡ್ರು. ಆದರೆ ಇದರಲ್ಲಿ ಆಶ್ಚರ್ಯ ಅನ್ಸೋದು, ನಿರ್ಭಯ ಪ್ರಕರಣ ನಡೆದ ನಂತರ ಗಿರೀಶ್ ಅವರೇ, ಈಗ ನಿರ್ಭಯ ನಿಧಿ ಅಥವಾ ಅದಕ್ಕೊಂದು ಪರಿಹಾರ ಯೋಜನೆ ಕೇಂದ್ರದಿಂದಲೇ ಅದು ಘೋಷಣೆ ಆಗಿತ್ತು. ಹಂಗಾಗಿ ಈ ನಿರ್ಭಯ ಯೋಜನೆ ಅಡಿಯಲ್ಲಿ ಆಯಾಯ ರಾಜ್ಯಗಳಲ್ಲಿ ಈ ತರಹದ ಘಟನೆ ನಡೆದಾಗ ಆ ಕುಟುಂಬಕ್ಕೆ ಕೊಡುವಂತಹ ಪದ್ಧತಿ ಇಲ್ವಾ ಗಿರೀಶ್ ಅವರೇ? ಈಗ ನಿರ್ಭಯ ಫಂಡ್ ಏನಿದೆ 2013 ಇಲ್ಲಿವರೆಗೆ 7,712 ಕೋಟಿ ರೂಪಾಯಿ ಬೇರೆ ಬೇರೆ ರಾಜ್ಯಗಳಿಗೆ ರಿಲೀಸ್ ಆಗಿದೆ. ಕರ್ನಾಟಕಕ್ಕೂ ಕೂಡ ರಿಲೀಸ್ ಆಗಿದೆ. ಇವರು ಹೇಳ್ತಾರೆ ಅಂದ್ರೆ ಬೇರೆ ಬೇರೆ ಹಂತದಲ್ಲಿ, ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಿರ್ಮಾಣ ಮಾಡ್ಬೇಕು ಪ್ರತಿ ಜಿಲ್ಲೆಗೆ, ಆ ನಂತರ CC ಕ್ಯಾಮ್ರಾ ಅಳವಡಿಸಿದೀವಿ ಅಂತ ಹೇಳ್ತಾರೆ. ಅದ್ರದ್ದು ಏನ್ ಇಫೆಕ್ಟ್ ಅಂತ ಏನು ಕೂಡ ಗೊತ್ತಿಲ್ಲ. ಇವೆಲ್ಲವೂ ಕೂಡ ನೋಡಿ ಪ್ರಿವೆಂಟಿವ್ ಮೇಜರ್ಸ್. ಇದು ಈಗ ಏನಾಗ್ಬಿಟ್ಟಿದೆ, ಘಟನೆ ನಡೆದ ನಂತರ ಮಾತಾಡೋದಲ್ಲ, ಘಟನೆ ನಡೀಲಾರ್ದಂತೆನೆ ತಡಿಬೇಕನ್ನೋದು. ದಟ್ ಈಸ್ ದಿ ಮೇನ್ ಪರ್ಪಸ್ ಆಫ್ ನಿರ್ಭಯ ಫಂಡ್, ಅಲೋಕೇಶನ್ ಆಫ್ ನಿರ್ಭಯ ಫಂಡ್. ಈಗ ಏನಾಗಿದೆ, ಇವರು ಯಾವ ರೀತಿ ಖರ್ಚು ಮಾಡಿದ್ದಾರೆ, ಎಷ್ಟು ಯುಟಿಲೈಸ್ ಮಾಡಿದ್ದಾರೆ, ಒಂದು ಪೇಪರ್ ಟೈಮ್ಸ್ ಆಫ್ ಇಂಡಿಯಾ ಇದ್ರ ಪ್ರಕಾರ, ವರದಿ ಪ್ರಕಾರ ಓನ್ಲಿ 7% ಯೂಸ್ ಮಾಡಿದ್ದಾರೆ. ಗಿರೀಶ್ ಅವರೇ, ಲೈವ್ ಅಲ್ಲಿ ಆಗೇ ಇರಿ. ನಮ್ಮ ಜೊತೆ ಈಗ ಸಂಸದರು ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ, CN ಮಂಜುನಾಥ್ ಅವರು. ಸರ್ ನಮಸ್ಕಾರ. ನಮಸ್ತೆ ಹೇಳಿ ಸರ್. ಈ ತರಹದ್ದೊಂದು ಘಟನೆ ನಿಜಕ್ಕೂ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ನಡಿಬಾರ್ದು. ಒಂದು ದೇಹದ ಖಾಸಗಿ ಅಂಗಾಂಗಗಳೇ ಬೆಳವಣಿಗೆ ಆಗಿರ್ಲಿಲ್ಲ ಸರ್, ಆ ಪುಟ್ಟ ಬಾಯಿ ಕೂಡ ಬರ್ತಾ ಇರಲಿಲ್ಲ. ಆ ಬಾಲೆಯ ದೇಹವನ್ನ ಜೀವಂತವಾಗಿ ಕಚ್ಚಿ ತಿನ್ನಲಾಗಿದೆ 4 ಕಾಮುಕರು. ಈ ಘಟನೆ ಕೇಳಿದಾಗ ಏನನ್ನಿಸ್ತು ಸರ್? ಅಲ್ಲ, ಬಹಳ ನೋವಿನ ಸಂಗತಿ. ನಾನು ಹೋಗಿದ್ದೆ 3 ದಿವಸದಿಂದ. ಅವರ ಇದು ತಾಯಿ ಮತ್ತು ಅವರ ಕುಟುಂಬ ಸದಸ್ಯನೆಲ್ಲ ಮೀಟ್ ಮಾಡಿ ಎಲ್ಲ ವಿಚಾರ ಸಂಗ್ರಹಣೆ ಮಾಡಿದ್ವಿ. ಇದು ನೋವಿನ ಸಂಗತಿ. ಅಂದ್ರೆ ಈಗ ಅದು ಪಾಪ 14 ವರ್ಷದ ಹೆಣ್ಮಗು, ಅದಕ್ಕೆ ಮೂಗು ಮತ್ತು ಕಿವಿ ಮತ್ತು ಮೂಗುನು ತೊಂದರೆ ಇತ್ತು. ಅಂದ್ರೆ ಕಿವುಡುತನ ಇತ್ತು. ಹುಟ್ಟಿನಿಂದ 5 ಮಕ್ಕಳಿದ್ದಾರೆ ಆ ಫ್ಯಾಮಿಲಿನಲ್ಲಿ. ಅದರಲ್ಲಿ ಪಾಪ 3 ಜನ ಹುಟ್ಟಿನಿಂದಲೇ ಕಿವುಡುತನ ಇದೆ, ಅಂದ್ರೆ ಡೆಫ್ ಅಂಡ್ ಡಮ್ ಅಂತೀವಲ್ಲ, ಸೊ ಅದಿದೆ. ಸೊ ಹೀಗಾಗಿ ನಾವು SP ಅವ್ರಿಗೆಲ್ಲ ಹೇಳಿ ಇದು ಆದಷ್ಟು ಬೇಗ ಇದಕ್ಕೆ ಯಾರು ಕಾರಣ ಆಗಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಬೇಕು, ಅವ್ರಿಗೆ ಉಗ್ರವಾದ ಶಿಕ್ಷೆ ಆಗ್ಬೇಕು. ಇದು ಈ ರೀತಿ ಎಲ್ಲೂ ಕೂಡ ಆಗ್ಬಾರ್ದು. ಇದು ಬಹಳ ನೋವಿನ ಸಂಗತಿ. ಸೊ ಹೀಗಾಗಿ ಅದು FSL ರಿಪೋರ್ಟ್ಗೆ ಕಾಯ್ತಾ ಇದ್ದೀವಿ ಅಂತ ಹೇಳಿದ್ರು. ನಿನ್ನೆ ನಾನು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರನ್ನು ಕೂಡ SP ಅವ್ರನ್ನ ಈ ವಿಚಾರದಲ್ಲಿ ಖುದ್ದಾಗಿ ಭೇಟಿ ಮಾಡಿದೀವಿ ನಿನ್ನೆ. ಸೊ ಇದು ಅಂದ್ರೆ FSL ರಿಪೋರ್ಟ್ ಬಂದ ಮೇಲೆ ನಿಖರವಾದ ಕಾರಣ ಗೊತ್ತಾಗುತ್ತೆ ಕರೆಕ್ಟ್ ಆಗಿ. ಸರ್, ಇನ್ನೊಂದು ಪ್ರಮುಖವಾಗಿ ನಾನು ಹೇಳಲೇಬೇಕು ಸರ್, ಈ ಒಂದು ಕೊಲೆ ಅಥವಾ ರೇಪ್ ಅಂಡ್ ಮರ್ಡರ್ ಕೇಸ್ನ ನಂತರ ನನಗೆ ಈ ತರದೊಂದು ನಿರ್ಜನ ಪ್ರದೇಶವಾದ ಗ್ರಾಮ ಇದೆಯಾ ಅಂತ ಅರ್ಥ ಆಗಿದ್ದು. ಜನರಿಗೆ ಮೂಲಭೂತ ಸೌಕರ್ಯ ಅನ್ನೋದು ಕಾಲು ಮುರ್ಕೊಂಡು ಬಿದ್ದಿದೆ. ಪಾಪ ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಸರ್, ಅಲ್ಲಿ ಮೂಲಭೂತ ಸೌಕರ್ಯಗಳು ಒಂದಿಲ್ಲ. ಜೊತೆಗೆ ಅಲ್ಲಲ್ಲಿ ನಿರ್ಜನ ಪ್ರದೇಶಗಳು, ಮಾದಕ ದ್ರವ್ಯ ವ್ಯಸನಿಗಳ ಸಂಖ್ಯೆಯು ಜಾಸ್ತಿ ಆಗಿದೆಯಂತೆ ಸರ್. ಅದೇ ಅಲ್ಲಿ ಆ ಊರ್ ಮಾತ್ರ ಇದೆಯಲ್ಲ, ಭದ್ರಾಪುರ ಅಂತ, ಅದೇ ಅದು ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ಈ ಗ್ರಾಮ ಮಾತ್ರ ರಸ್ತೆಗಳು ಚೆನ್ನಾಗಿದೆ, ಚರಂಡಿ ವ್ಯವಸ್ಥೆ ಚೆನ್ನಾಗಿದೆ. ಅದ್ರ ಆಚೆಗೆ ಕೆಲವು ಬೇರೆ ಬೇರೆ ಕಡೆಯವರು ಬಂದು ಈಚೆಗೆ ವಾಸ ಮಾಡ್ತಾ ಇದಾರೆ ಅಂತ ಅವರೇ ಹೇಳಿದ್ರು. ಯಾರು ಆ ಕುಟುಂಬ ಸದಸ್ಯರೇ ಹೇಳಿದ್ರು. ಅಂದ್ರೆ ಅವರು ಈ ಹಳ್ಳಿ ಬಿಟ್ಟು ಪಕ್ಕದಲ್ಲಿ. ಸೊ ಅದಕ್ಕೆ ಆ ತರದ್ದೆಲ್ಲ ಈಗೆಲ್ಲ ಅಲ್ಲಿ ಪೊಲೀಸ್ನವರು ಕೂಡ ಎಲ್ಲ ಅದು ಈ ರೀತಿ ಘಟನೆ ಆಗ್ಬಾರ್ದು ಅನ್ನೋ ದೃಷ್ಟಿನಲ್ಲಿ ಎಲ್ಲ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಿದ್ದಾರೆ. ಬಟ್ ಇದು ಬಹಳ ನೋವಿನ ಸಂಗತಿ. ಇದು ನಿಜವಾಗ್ಲೂ ಮನಸ್ಸಿಗೆ ತುಂಬಾ ದುಃಖ ಆಗುತ್ತೆ ಇದು. ಎಸ್ ಮಂಜುನಾಥ್ ಸರ್, ನಮ್ ಜೊತೆ ಗಿರೀಶ್ ಮಠನ್ ಅವರಿದ್ದಾರೆ, ಸಾಮಾಜಿಕ ಹೋರಾಟಗಾರರು. ಒಂದು ಪ್ರಶ್ನೆ ಇದೆ ತಮಗೆ. ಎಸ್ ಗಿರೀಶ್ ಸರ್, ಮಾತನಾಡೋದಿದ್ಯಾ? ಸಂಸದ ಮಂಜುನಾಥ್ ಸರ್ ಇದ್ದಾರೆ. ಹೌದು ಸರ್, ಬಹಳ ಖುಷಿ ಆಯ್ತು ಅವ್ರು ಮಾತಾಡಿದ್ ಕೇಳಿ. ಈಗ ನಿರ್ಭಯ ಫಂಡ್ ಇಟ್ ಈಸ್ ಅ ಡಿಮಾಂಡ್ ಬೇಸ್ಡ್ ಫಂಡ್. ಬಹುಶಃ ಅವ್ರಿಗೆ ಗೊತ್ತಿರ್ತದೆ ಸಾಹೇಬ್ರಿಗೆ.
ಆದ್ರೆ ಇದುವರೆಗೂ ಕೂಡ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಎಷ್ಟು ಅಂದ್ರೆ ಇಟ್ ಈಸ್ ನಿರ್ಭಯ ಫಂಡ್ ಇರೋದು ಡಿಮಾಂಡ್ ಬೇಸ್ಡ್ ಫಂಡ್ ಅದು. ಮತ್ತೆ ಪ್ರಿವೆಂಟಿವ್ ಮೇಜರ್ ಅಂತ ಹೇಳಿದ್ರೆ ಸರ್ವೇಲೆನ್ಸ್ ಕ್ಯಾಮ್ರಾ ಹಾಕ್ಬೇಕು ಮತ್ತು ಪ್ರತಿ ಪೊಲೀಸ್ ಠಾಣೆಯಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಆಲ್ರೆಡಿ ಕೂಡ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಕ್ಲೇಮ್ ಮಾಡ್ಕೊಂಡ್ ಬಿಟ್ಟಿದೆ, ನಾವು ಹೆಲ್ಪ್ ಡೆಸ್ಕ್ ಮಾಡ್ತಾ ಇದೀವಿ ಅಂತ ಹೇಳಿ. ಮತ್ತೆ ನಿರ್ಭಯ ಫಂಡ್ ಹೆಲ್ಪ್ ಡೆಸ್ಕ್ ಗೋಸ್ಕರ ಯುಟಿಲೈಸ್ ಆಗ್ತಾ ಇದೆ ಅಂತ ಹೇಳ್ಕೊಂಡ್ ಬಿಟ್ಟಿದ್ದಾರೆ. ಬಟ್ ಅದ್ರದ್ದು ಇಫೆಕ್ಟ್ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಆ ನಂತರ ನಮ್ದು ಆಗ್ರಹ ಇಡುವುದು ಸೌಜನ್ಯ ಹೆಲ್ಪ್ ಲೈನ್ ಅಂತ ಮಾಡಿ, ಇದೇ ಕಾರಣಕ್ಕೋಸ್ಕರ ಆಸ್ ಅ ಪ್ರಿವೆಂಟಿವ್ ಮೇಜರ್ ದಯವಿಟ್ಟು ಒಂದು ಸೌಜನ್ಯ ಹೆಲ್ಪ್ ಲೈನ್ ಅಂತ ಮಾಡಿ ಅನ್ನೋದೊಂದು ಆಗ್ರಹ ಇದೆ. ಅದ್ರ ಸಲುವಾಗಿ ಆಲ್ರೆಡಿ ಆನರೇಬಲ್ ಸೆಂಟ್ರಲ್ ಗವರ್ಮೆಂಟ್ ಇಂದ ನಿರ್ಭಯ ಫಂಡ್ ರಿಲೀಸ್ ಆಗ್ತಾನೆ ಇದೆ. ಬಟ್ ಇದ್ರ ಬಗ್ಗೆ ಯಾಕೆ ಆಗ್ರಹ ಆಗ್ತಾ ಇಲ್ಲ? ಸಂಸದರು ಈಗ ಯಾರು ಸಂವೇದನೆ ಇರುವಂತ ಸಂಸದರು ಇರ್ಬೋದು, ಶಾಸಕರು ಇರ್ಬೋದು, ಅವರು ಅದನ್ನ ಕೇಳಬಹುದಲ್ಲ, ಅದನ್ನ ಚರ್ಚೆ ಮಾಡ್ಬೇಕಾಗಿತ್ತು. ಇನ್ಮೇಲಾದ್ರೂ ಕೂಡ ತಾವು ಮಾಡ್ಬೇಕು ಅನ್ನುವಂತ ಒಂದು ಆಗ್ರಹ ಇದೆ ನಮ್ಮ ಸೌಜನ್ಯ ಹೋರಾಟಗಾರರ ಪರವಾಗಿ. ಸರ್ ಮಂಜುನಾಥ್ ಸರ್. ಹೌದು, ಇವಾಗ CCTV ಆತರ ಪ್ರದೇಶಗಳಲ್ಲಿ ಹೆಚ್ಚು ಇದು ದೀಪದ ಕಂಬದ ವ್ಯವಸ್ಥೆಗಳು ಇರಬೇಕು, CCTVಗಳು ಇರಬೇಕು. ಸೊ ಅದನ್ನೆಲ್ಲ ಅಳವಡಿಸ್ಬೇಕು ಅಂತ ಅಂದ್ರೆ ಇದೊಂದೇ ಅಲ್ಲ, ಈ ತರ ಘಟನೆ ಎಲ್ಲೂ ಆಗ್ಬಾರ್ದು ಅನ್ನೋ ದೃಷ್ಟಿನಲ್ಲಿ ಎಲ್ಲೆಲ್ಲಿ ಮಕ್ಕಳುಗಳು ಈಗ ಶಾಲೆಗಳಿಗೆ ಹೋಗ್ತಾ ಇರ್ತಾರೆ, ಸ್ವಲ್ಪ ನಡ್ಕೊಂಡ್ ಬರ್ತಾ ಇರ್ತಾರೆ, ಅಲ್ಲಿ ಕಾಡಿನ ಪ್ರದೇಶ ಕೂಡ ಇರುತ್ತೆ, ಅಥವಾ ಸ್ವಲ್ಪ ಈ ತರ ಐಸೋಲೇಷನ್ ಇದ್ದಂತ ಸಂದರ್ಭದಲ್ಲಿ ಅದು ಮುನ್ನೆಚ್ಚರಿಕೆಯನ್ನು ವಹಿಸ್ಬೇಕು. ಅವ್ರು ಹೇಳಿದ್ದು ನಿಜ, ಅದೆಲ್ಲ ಮಾಡ್ಬೇಕಾಗುತ್ತೆ. ನಾವು ಇದರಲ್ಲಿ ಆಕ್ಟಿವೇಟ್ ಮಾಡಬೇಕು, ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನೀವು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರು ಮಂಜುನಾಥ್ ಸರ್, ಸಂಸದರು. ಮಂಜುನಾಥ್ ಸರ್ಗೆ, ಯಾಕಂದ್ರೆ ಇಂಥ ಡಿಬೇಟ್ ನಲ್ಲಿ ಸಂಸದರಾದರೂ ಭಾಗವಹಿಸುವುದೇ ಅಪರೂಪ. ಜನಪ್ರತಿನಿಧಿಗಳು ಇವರು ಭಾಗವಹಿಸಿದ್ದಾರೆ, ಸೊ ವಿ ವೆಲ್ಕಮ್. ಆದ್ರೆ ನಿರ್ಭಯ ಫಂಡ್ ಅನ್ನ ಕ್ಲೇಮ್ ಮಾಡ್ತೀರಾ ನಿಮ್ ಕ್ಷೇತ್ರಕ್ಕೆ? ದಯವಿಟ್ಟು ಅದಕ್ಕೆ ಒಂದು ರಿಪ್ಲೈ ಕೊಟ್ಬಿಡಿ ಸರ್. ಇಲ್ಲ, ಮಂಜುನಾಥ್ ಸರ್ ಮಾತನಾಡುವಂತಹ ಸಂದರ್ಭದಲ್ಲಿ ಆ ತರಹದ ಏನು ಐಸೋಲೇಟೆಡ್ ಪ್ರದೇಶಗಳಲ್ಲಿ ಹೆಚ್ಚಿನ ಬೆಳಕಿನ ಅವಶ್ಯಕತೆ ಇತ್ತು ಅಂತ ಹೇಳ್ತಾ ಇದ್ರು ಸಂಸದರು. ಇನ್ನು ಉಳಿದಂತೆ ಬೇರೆ ತರಹದ ವಿವರಗಳಿರಲಿಲ್ಲ. ಏನೇ ಇರಲಿ, ಒಟ್ಟಾರೆ ಮತ್ತೊಂದು ಸೌಜನ್ಯ ಆಗಬಾರ್ದು ಖುಷಿಯ ರೇಪ್ ಅಂಡ್ ಮರ್ಡರ್ ಕೇಸ್ ಎನ್ನುವಂತಹದ್ದು. ಗಿರೀಶ್ ಅವರೇ, ಕಡೆಯದಾಗಿ ಏನ್ ಹೇಳ್ತೀರಿ? ಎರಡೂ ಪ್ರಕರಣದಲ್ಲೂ ಒಂದೇ ರೀತಿಯ ಸಾಮೀಪ್ಯ ಇದೆ ನೋಡಿ. ಇಲ್ಲಿ ಜನರು ಒತ್ತಾಯ ಮಾಡದೆ ಹೋಗಿದ್ರೆ ಇದೊಂದು ಬೆಳಕಿಗೆ ಬರ್ತಾನೆ ಇರ್ಲಿಲ್ಲ. ಅದಕ್ಕೆ ನಾವು ಹೇಳೋದು ಪ್ರತಿ ಸಾರಿ ಜನರು ಒಗ್ಗಟ್ಟಾಗಬೇಕು, ಇದನ್ನ ಪ್ರಶ್ನೆ ಮಾಡ್ತಾನೆ ಇರ್ಬೇಕು. ಥ್ಯಾಂಕ್ಸ್ ಟು ಫ್ರೀಡಮ್ ಟಿವಿ, ಅಟ್ ಲೀಸ್ಟ್ ತಾವು ಒಬ್ಬ ಸಂಸದರ ಹತ್ರ ನೀವು ಹೇಳಿಕೆಗಳನ್ನ ತಗೊಂಡ್ರಿ, ಇದಕ್ಕೆ ಅವೇರ್ನೆಸ್ ಅಂತ ಹೇಳುದು. ನಿನ್ನೆ ನನಗೆ ಒಂದು ರೀತಿ ಸಮಾಧಾನ, ಅಟ್ ಲೀಸ್ಟ್ ಅಲ್ಲಿ ಜನಗಳೇ ಪ್ರತಿಯೊಬ್ರು ಹೇಳ್ತಾ ಇದ್ರು, ನಾವು ಸೌಜನ್ಯ ಹೋರಾಟವನ್ನ ನಿತ್ಯವಾಗಿ ನೋಡ್ತಾ ಇದ್ದೀವಿ, ಅದರಿಂದ ನಮಗ್ ಮಾತಾಡೋದಕ್ಕೆ ಧೈರ್ಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕೂಡ ಮಾತಾಡಬೇಕು ಮತ್ತು ಕ್ವಶನ್ ಮಾಡಬೇಕು. ಜನಪ್ರತಿನಿಧಿಗಳಿಗೆ, ಪೊಲೀಸ್ ಇಲಾಖೆಗೆ, ಅಡ್ಮಿನಿಸ್ಟ್ರೇಷನ್ಗೆ ಆಗ್ರಹ ಮಾಡಬೇಕು ಅನ್ನೋದು ಒಂದೇ ನಮ್ದು ರಿಕ್ವೆಸ್ಟ್. ಒಂದು ಜನಜಾಗೃತಿ ಆಗ್ಲಿ ಅನ್ನೋದೇ ನಮ್ಮ ಒಂದು ವಿನಂತಿ. ಎಸ್, ಇನ್ನು ಇದ್ರ ಜೊತೆಗೆ ಸಾಂದರ್ಭಿಕವಾಗಿ ಒಂದು ಕೇಳ್ತಾ ಇದ್ದೀನಿ, ಸೌಜನ್ಯ ಹೋರಾಟ ಎಲ್ಲಿಗೆ ಬಂತು ಗಿರೀಶ್ ಅವರ? ಸರ್, ಈಗ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಈಗ ಕೋರ್ಟ್ ವೆಕೇಶನ್ ಮುಗಿದ ನಂತರ ಒಂದು ರೀತಿಯಲ್ಲಿ ಹೋರಾಟದ ರೀತಿ ಮತ್ತೆ ಏನು ವಿನಾಕಾರಣ ಒಂದು ಫೇಕ್ ಚಾಟ್ ಅನ್ನ ಬಿಟ್ಟು ಅವರು ಹೋರಾಟಕ್ಕೆ ಸ್ಟೇ ಕೊಟ್ಟಿದ್ರು, ಅದನ್ನ ವೆಕೆಟ್ ಮಾಡಿಸುವಂತ ಪ್ರಯತ್ನ ಎಲ್ಲವೂ ಕೂಡ ನಡೀತಾ ಇದೆ. ಆನಂತರ ನಾನು ಈಗ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಇವ್ರು ಪ್ರತಿ ಸಾರಿ ಹೇಳ್ತಾ ಇದ್ರಲ್ಲ, ನೀವು ಸಾಕ್ಷಿ ಇದ್ರೆ ನೀವ್ ಯಾಕೆ ಕೊಡ್ತಾ ಇಲ್ಲ, ನೀವು ಸುಮ್ನೆ ಹೇಳ್ತೀರ ಅಂತೇಳಿ. ಅದು ಎಲ್ಲವುದಕ್ಕೂ ಕೂಡ ಉತ್ತರ ಕೊಡುವಂತಹ ಪ್ರಯತ್ನ ಖಂಡಿತ ಆಗಿದೆ ಮಾನ್ಯ ನ್ಯಾಯಾಲಯದಲ್ಲಿ, ಹೈಕೋರ್ಟ್ ನಲ್ಲಿ. ಸೊ ಈ ಕೋರ್ಟ್ ಮತ್ತೆ ವೆಕೇಶನ್ ನಿಂತ್ರ ಇದನ್ ಬರೋದನ್ನ ನಾವು ನೋಡ್ತಾ ಇದೀವಿ. ಹೈಕೋರ್ಟ್ ವೆಕೇಶನ್ ನಿಂತ್ರ ಮತ್ತೆ ಸ್ಟಾರ್ಟ್ ಆದ್ಮೇಲೆ ಖಂಡಿತ ಇದಕ್ಕೆ ಒಂದು ನಿರ್ಣಾಯಕ ಫಲಿತಾಂಶ ಸಿಗುತ್ತೆ, ನಿರ್ಣಾಯಕವಾದಂತ ಫಲಿತಾಂಶ ಸಿಗುತ್ತೆ. ಬಹುಶಃ ಪ್ರತಿಯೊಬ್ಬರು ಕೂಡ ಬೆಚ್ಚಿ ಬೀಳ್ತಾರೆ. ಆ ರೀತಿಯಾದಂತ ಮುಚ್ಚಿದ ಲಕೋಟೆಯಲ್ಲಿ ಎಲ್ಲಾ ಸಾಕ್ಷಿಗಳನ್ನು ಕೂಡ ನಾವು ಪ್ರೊವೈಡ್ ಮಾಡಿದೀವಿ. ಈ ಹಂತದಲ್ಲಿ ನಾನು ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ, ಬಟ್ ಏನೇನೋ ಅದಕ್ಕೆ ಪೂರಕವಾದಂತಹ ದಾಖಲೆಗಳಿದೆ, ಸಾಕ್ಷಿಗಳಿದೆ, ಎಲ್ಲವನ್ನು ಕೂಡ ಕೆಲವೊಂದಿಷ್ಟು ದಿನಗಳ ಹಿಂದೆ ಕೊಟ್ಟಾಗಿದೆ. ಈ ಕೋರ್ಟ್ ವೆಕೇಶನ್ ಸ್ಟಾರ್ಟ್ ಆದ್ಮೇಲೆ 100% ಒಂದು ಒಂದು ಒಳ್ಳೆಯ ನಿರ್ಣಯ ಬರ್ತದೆ. ಒಂದು ದೊಡ್ಡ ಮಟ್ಟದ ಹೋರಾಟ ಶುರು ಆಗುತ್ತೆ. ಇದಕ್ಕೆ ಜನರೇ ಆಗ್ರಹ ಮಾಡಬೇಕು. ಜನರ ಒತ್ತಾಸೆ, ಜನರ ಒಗ್ಗಟ್ಟು, ಜನರ ಹೋರಾಟದಿಂದ ಮಾತ್ರ ಇದು ಸಾಧ್ಯ, ಜಯ ಸಿಗೋದಕ್ಕೆ ಸಾಧ್ಯ. ಥ್ಯಾಂಕ್ ಯು ಗಿರೀಶ್ ಅವರೇ, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಹೆಣ್ಣು ಮಕ್ಕಳ ಮೇಲೆ ನಿರಂತರವಾದಂತಹ ಅತ್ಯಾಚಾರ,
ಕ್ಷಣ ಮಾತ್ರಕ್ಕೂ ಬಲಗೈಯನ್ನ ಎತ್ತಿ ನೇರವಾಗಿ ಇಡಲು ಸಾಧ್ಯವಾಗದ ಹಸುಗೂಸಿನ ಮೇಲೂ ಅತ್ಯಾಚಾರ ನಡೆಯುತ್ತೆ. ಅರ್ಧ ಕಾಮಗಾರಿ ಆಗ್ತಾ ಇರುವಂತಹ ಕಟ್ಟಡಕ್ಕೆ ಬಾಯಿ ಬರದ ಮೂಗಿಯನ್ನ ಎಳೆದೊಯ್ದು ಆಕೆಯ ದೇಹಗಳ ಬೆಳವಣಿಗೆಯನ್ನು ಗಮನಿಸಿದಂತಹ ಕಾಮುಕರು ಆಕೆಯನ್ನ ಅತ್ಯಂತ ಬರ್ಬರವಾಗಿ ಕೊಲ್ಲಲಾಗಿದೆ. ಆಂಧ್ರ ಪ್ರದೇಶದಲ್ಲಿ ವೈದ್ಯೆ ಮೇಲೆ ಅತ್ಯಾಚಾರ ಆಯಿತು, ಆಶಿಫಾಳ ಮೇಲೆ ಅತ್ಯಾಚಾರ ಆಯಿತು, ಅದಾದ ನಂತರ ದಾನಮ್ಮಳ ಮೇಲೆ ಅತ್ಯಾಚಾರ ಆಯಿತು. ಹೀಗೆ ಸಾಲು ಸಾಲು ಅತ್ಯಾಚಾರಗಳು. ಕರ್ನಾಟಕ ಅತ್ಯಾಚಾರಿಗಳಿಗೆ ರಕ್ಷಣೆ ಕೊಡುವಂತಹ ರಾಜ್ಯವಾಯಿತಾ? ನಮ್ಮ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಬದುಕಿದೆಯಾ ಅಥವಾ ಸತ್ತಿದೆಯಾ? ನಮ್ಮ ರಾಜ್ಯದ ಲಾ ಅಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಬದುಕಿದೆಯಾ ಅಥವಾ ಸತ್ತಿದೆಯಾ? ಸಣ್ಣ ಮಕ್ಕಳಿಗೂ ರಕ್ಷಣೆ ಇಲ್ಲ. ಹಸುಗೂಸು ಅನ್ನೋದನ್ನು ನೋಡದೆ ಮಕ್ಕಳನ್ನು ಕೂಡ ಅತ್ಯಾಚಾರ ಮಾಡಲಾಗುತ್ತೆ. ಹಾಗಾದ್ರೆ ಈ ಕಾಮುಕರ ರೋಗ ಏನು? ಇನ್ನು ನಮ್ಮ ಕಾನೂನು ಏನು ಮಹಾಶಿಕ್ಷೆ ಕೊಡುತ್ತೆ? ಜನ ಮಾತನಾಡ್ತಾ ಇದ್ದಾರೆ, ನಮ್ಮ ನಿರ್ಧರಿತ ಸಾಲುಗಳಲ್ಲ. ಒಂದೋ ಜೈಲು, ಅದಾದ ನಂತರ ಆತನಿಗೆ ಬೇಲು ಸಿಗುತ್ತೆ, ಮತ್ತು ಹೊರಗೆ ಬರ್ತಾನೆ, ಮತ್ತೊಂದು ರೇಪ್ ಮಾಡುವಷ್ಟು ಶಕ್ತಿಯುತವಾದ ಪೌಷ್ಟಿಕಾಂಶ ಆಹಾರ ರೇಪ್ ರೋಗಿಗೆ ಜೈಲಿನಲ್ಲೇ ಸಿಗುತ್ತೆ. ಇನ್ನು ಕಾಮುಕರಿಗೆ, ಇನ್ನು ರೇಪಿಸ್ಟರಿಗೆ ಭಯ ಹುಟ್ಟೋದು ಯಾವಾಗ? ನಮ್ಮ ಕಾನೂನು ಸುವ್ಯವಸ್ಥೆಯ ಲೋಪದೋಷಗಳಿಂದ ಬಂದಂತಹ ಧೈರ್ಯನ, ಅಥವಾ ನಮ್ಮ ರಾಜ್ಯದ ತಾಯಂದಿರು ಮಕ್ಕಳಿಗೆ ಕಳುಹಿಸಿಕೊಡುವಂತಹ ಸಂಸ್ಕಾರದಿಂದ ಬಂದ ಧೈರ್ಯನ? ಹೆಂಗೆ ಬಂತು? ಯಾರು ಕೊಟ್ಟ ಧೈರ್ಯ ಇದು ಈ ಕಾಮುಕರಿಗೆ? ಸಣ್ಣ ಸಣ್ಣ ಮಕ್ಕಳು ಅನ್ನೋದನ್ನು ನೋಡದೆ, ವಿರುದ್ಧ ಲಿಂಗಿ ಆದ್ರೆ ಸಾಕು, ಹೆಣ್ಣಾದ್ರೆ ಸಾಕು, ನಿಮ್ಮ ಈ ಕಾಮುಕರ ಮನೆ ಮುಂದೆ ಲೈಟ್ ಕಂಬಕ್ಕೆ ಸೀರೆ ಉಡಿಸಿದ್ರು ಕೂಡ ಕಷ್ಟ ಆಗುತ್ತೆ. ಹೆಣ್ಣು ನಾಯಿಯನ್ನು ಕೂಡ ಕಟ್ಟಿ ಹಾಕೋದಕ್ಕೆ ಭಯ ಆಗುತ್ತೆ. ಬಸ್ಸಿನಲ್ಲಿ ಮಕ್ಕಳನ್ನ ಕೂರಿಸಿಕೊಳ್ಳುವಂತಹ ವೃದ್ಧರನ್ನ ಕಂಡು ಕೂಡ ಸಂದೇಹ ಪಡುವಂತಹ ಕಾಲಘಟ್ಟ ಇದು. ಎಂತಹ ವರ್ತಮಾನದಲ್ಲಿ ನಾವು ಬದುಕ್ತಾ ಇದ್ದೀವಿ, ಎಂತಹ ಕಾಲಘಟ್ಟ ಇದು. ಸ್ವಂತ ಸಂಬಂಧಿಯಿಂದಲೇ ಗರ್ಭಧಾರಣೆ, ಏನೇನು ಸುದ್ದಿಯನ್ನು ದಿನಕ್ಕೆ ನಾವು ಗಮನಿಸ್ತೀವಿ. ರಾಜ್ಯದಲ್ಲಿ ಒಂದು ದಿನಕ್ಕೆ 2 ಲೈಂಗಿಕ ಕಿರುಕುಳಗಳು ನಡೀತಾ ಇದೆ, 1 ಅತ್ಯಾಚಾರದ ಯತ್ನಗಳು ನಡೀತಾ ಇದೆ. ಹಾಗಾದ್ರೆ ಇದಕ್ಕೊಂದು ಫೋರ್ಸ್ ಬೇಡವಾ? ರಾಜ್ಯದಲ್ಲಿ ನಕ್ಸಲಿಗರ ಸಂಖ್ಯೆ ಜಾಸ್ತಿ ಆದರೆ ಅದಕ್ಕೊಂದು ಫೋರ್ಸ್ ತಡುವಂತಹ ಗೃಹ ಸಚಿವಾಲಯ, ರಾಜ್ಯದಲ್ಲಿ ಕಮ್ಯುನಲ್ ಗಲಾಟೆಗಳು ಹೆಚ್ಚಾದಾಗ ಅದಕ್ಕೊಂದು ಫೋರ್ಸು ಸಮಿತಿಯನ್ನು ರಚನೆ ಮಾಡುವಂತಹ ರಾಜ್ಯ ಗೃಹ ಇಲಾಖೆ, ಕಾಮುಕರನ್ನು ಕಂಟ್ರೋಲ್ ಮಾಡೋದಕ್ಕೆ ನಿಯೋಜನೆ ಮಾಡಬಾರ್ದ? ಗಿರೀಶ್ ಅವರು ಹೇಳ್ತಾ ಇದ್ರು, ಅದಕ್ಕೊಂದು ಸಮಿತಿ ಇದೆ, ಅದಕ್ಕೊಂದು ಅಧಿಕಾರಿಗಳ ದಂಡಿದೆ ಅಂತ ಹೇಳಿ. ಆ ಅಧಿಕಾರಿಗಳ ದಂಡು ಕೇವಲ ಹೆಸರಿಗಷ್ಟೇ. ಗೃಹ ಸಚಿವಾಲಯದ ಅಧಿಕೃತ ದಾಖಲೆಯ ಅಕ್ಷರ ಬರಹಗಳ ಸೌಂದರ್ಯಕ್ಕೆ ಮಾತ್ರ ಅದು ಸೀಮಿತ ಆಗಿದೆ. ಅದು ಈಗಲೂ ಕೂಡ ಕಾರ್ಯಪ್ರವೃತ್ತರಾಗಿಲ್ಲ. ಅದಕ್ಕೊಂದಷ್ಟು ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಲಾಗಿದೆ. ಕೆಲ ಸೂಕ್ಷ್ಮ ಜಿಲ್ಲೆಗಳು, ಕೆಲ ಸೂಕ್ಷ್ಮ ಪ್ರದೇಶಗಳು ಅಂತ ಹೇಳಿ ಪೊಲೀಸ್ ರೆಕಾರ್ಡ್ಸ್ನಲ್ಲಿರುತ್ತೆ. ಇಂತಹ ಪ್ರದೇಶಗಳಲ್ಲಿ ಗಾಂಜಾ ಸೇದುವವರ ಸಂಖ್ಯೆ ಜಾಸ್ತಿ ಇರ್ತಾರೆ, ಡ್ರಗ್ಸ್ ತೆಗೆದುಕೊಳ್ಳುವವರ ಸಂಖ್ಯೆ ಜಾಸ್ತಿ ಇರುತ್ತೆ. ಈ ತರಹದ ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇರೋದಿಲ್ಲ. ಜೇಬುಗಳ್ಳರಿದ್ದಾರೆ ಅಂತೇಳಿ ಬೋರ್ಡ್ ಹಾಕ್ತೀರಿ, ಕಾಮಿಸ್ಟರ್ ಇದ್ದಾರೆ, ರೇಪಿಸ್ಟರ್ ಇದ್ದಾರೆ, ಜಾಗೃತರಾಗಿರಿ ಅಂತೇಳಿ ಯಾಕೆ ನೀವು ಬೋರ್ಡ್ ಹಾಕೋದಿಲ್ಲ? ರೇಪಿಸ್ಟರ ಸಂಖ್ಯೆ ಕಡಿಮೆಯಾಗಬೇಕು. ಇನ್ನಾದರೂ ಕೂಡ ಈ ತರಹದ ಕೃತ್ಯಗಳ ವಿರುದ್ಧ ಸರ್ಕಾರ ಕಠಿಣವಾದಂತಹ ಶಿಕ್ಷೆಯಾಗಬೇಕು. ರೇಪಿಸ್ಟರ ಹೃದಯದಲ್ಲಿ ಭಯ ಹುಟ್ಕೋಬೇಕು. ಭಯ 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 ಒಂದೇ ಪರಿಹಾರ ಈ ರೇಪಿಸ್ಟರ್ಗೆ ಅಂತ ಹೇಳ್ತಾ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.